ನಾನು ಕೃಷ್ಣಮೂರ್ತಿ ಅಂತೇಳಿ ಭಕ್ತರಳ್ಳಿ ಬೋವಿ ಕಾಲೋನಿಯ ಒಬ್ಬ ಕಾರ್ಯಕರ್ತ. ಇವತ್ತು ಸಮಾಜದಲ್ಲಿ ಸ್ಥಾನಮಾನ ಇದೆ. ನನಗೆ ಸಮಾಜದ ಅಧ್ಯಕ್ಷನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅದ್ರ ಸಲುವಾಗಿ ಮಹಿಳಾ ಮೀಸಲಾತಿಯಲ್ಲಿ ನಮ್ಮ ಯಂಗ್ಸರ್ನ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಿದ್ದೆ. ಅದರಲ್ಲಿ ಚುನಾವಣೆಯಲ್ಲಿ 1 ಓಟು ಹಿನ್ನಡೆ ಆಯಿತು. ನೀವು ಸೋತಿದ್ದೀರ ಅಂತೇಳಿ ಅಧಿಕಾರಿಗಳು ಹೇಳಿದ್ರು. ಇಲ್ಲ, ನಮಗೆ ತಪ್ಪು ಮಾಹಿತಿ ಕೊಡ್ತಾಯಿದ್ರ, ನಮಗೆ 4 ಓಟು ಜಾಸ್ತಿ ಬರಬೇಕು, ಹಂಗಾಗಿ ರೀಕೌಂಟನ್ನು ಮಾಡಿ ಮತ್ತೆ ಮರುಚುನಾವಣೆ ಮಾಡಿರಿ ಅಂತೇಳಿ ನಾವು ಕೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೆ ಟೈಮ್ ಇದೆ, ನಾವು ಮಾಡೋಕ್ಕಾಗಲ್ಲ ಅಂತೇಳಿ ನಿರ್ಲಕ್ಷ್ಯ ತೋರಿಸಿ ನಮ್ಮನ್ನೆಲ್ಲ ಪೊಲೀಸ್ನವ್ರು ಬಿಟ್ಟು ಆ ಚುನಾವಣಾ ಶಾಲೆಯಲ್ಲಿದ್ದಂಥ ಎಲ್ಲ ಆಚೆಗೆ ದುಬ್ಬಿ ನಮಗೆ ಅವಮಾನವನ್ನು ಮಾಡಿದರು. ಅದ್ರ ಸಲುವಾಗಿ ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಮೊರೆ ಹೋದವು. ಆ ಕೋರ್ಟಲ್ಲಿ, ಓಪನ್ ಕೋರ್ಟಲ್ಲಿ ಪಾಪ ನ್ಯಾಯಸಮ್ಮತವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚುನಾವಣೆ ಕೌಂಟಿಂಗ್ ನಡೀತು. ಅದರಲ್ಲಿ ಬಹಿರಂಗವಾಗಿ ಎಲ್ಲ ಕೋರ್ಟು ಜಡ್ಜ್ಗಳ ಮುಂದೆ 3 ಓಟು ಜಾಸ್ತಿ ಬಂತು. 3 ಓಟು ಜಾಸ್ತಿ ಬಂದಾಗ ಅದನ್ನು ಆರ್ಡ್ರಿಗೆ ಇಟ್ಕೊಂಡಿದ್ರು. ಅದರಲ್ಲಿ ಸ್ಟೇ ತಂದ ಮುಖಾಂತರ ನಾವು ಹೈಕೋರ್ಟಿಗೆ ಮೊರೆ ಹೋದವು. ಹೈಕೋರ್ಟಲ್ಲಿ ಇವತ್ತು ಎಲ್ಲದನ್ನೂ ಪರಿಶೀಲನೆ ಮಾಡಿ ನಮ್ಮದು 3 ಓಟು ಜಾಸ್ತಿ ಇದೆ ಅಂತೇಳಿ ನಮ್ಮನ್ನು ಜಯಗಳಿಸಿ ಇವತ್ತು ನಮಗೆ ಸರ್ಕಾರದಿಂದ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ನೇಮಕ ಮಾಡಿ ನಮಗೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸರ್ಕಾರದ ಹೈಕೋರ್ಟಿಗೂ ಕೂಡ ನಾವು ಚಿಕ್ಕಮಗಳೂರು ಜಿಲ್ಲಾ ಕೋರ್ಟಿಗೆ ಕೂಡ ಧನ್ಯವಾದಗಳು ತಿಳಿಸುತ್ತಾ, ನಮಗೆ ಸ್ವಂಚಿದ್ದ ನಮಗೆಲ್ಲ ಸಪೋರ್ಟ್ ಮಾಡಿದಂಥ ಕಾರ್ಯಕರ್ತಗಳಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿಗೆ, ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಪಂಚಾಯತಿ ಅಧಿಕಾರಿಗಳಿಗೆ, ಆಮೇಲೆ ನಮ್ಮ ಬಂದಿರತಕ್ಕಂಥ ಗ್ರಾಮ ಪಂಚಾಯತಿ ಕಾರ್ಯಕರ್ತರಿಗೆ, ಎಲ್ಲ ನಮ್ಮ ಗ್ರಾಮಸ್ಥರುಗಳಿಗೆ ಎಲ್ಲ ಶುಭವನ್ನು ಕೋರ್ತಾ ಇವತ್ತು ಭಾಳ ಸಂತೋಷವಾಗಿ ಇವತ್ತು ಇನ್ನೇನು ಸ್ವಲ್ಪ ದಿವಸ ಇದೆ, ನಮಗೆ ಅವಧಿ ಇನ್ನು 3-4 ತಿಂಗಳಿದೆ. ಆದರೂ ಕೂಡ ಇವತ್ತು ಎಷ್ಟೇ ದಿನ ಆಗಲಿ, ಒಂದೇ ದಿನ ಆಗಲಿ, ಇವತ್ತು ನಮಗೆ ಸತ್ಯಕ್ಕೆ ಜಯ ಸಿಕ್ಕಿದ್ದು ನಮ್ಗೆ ಭಾಳ ಸಂತೋಷ ಆಗಿರೋದ್ರಿಂದ ನಾವೆಲ್ಲರಿಗೂ ಕರೆಸಿ ಇವತ್ತು ಸಿಹಿ ಹಂಚಿ ನಾವು ಈ ಸಂತೋಷನ ಹಂಚ್ಕೊಳ್ತಾ ಇದ್ದೀವಿ.